ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್ ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸ್ನೇಹಿತರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ಜಗ್ಲಿಕಟ್ಟೆಯಲ್ಲಿ ಇವತ್ತು ನಮ್ಮ ಹಿರಿಯ ನಾಗರಿಕರು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ತಮಗೆಲ್ಲ ಕುತೂಹಲ ಇದೆ ಅಂತ ನನಗೆ ಗೊತ್ತು. ಇವತ್ತು ನಾವು ಸರ್ವಮಂಡಲದ ಬಗ್ಗೆ ಇವತ್ತು ನಮ್ಮ ಜಗ್ಲಿಕಟ್ಟೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಮಾತನಾಡ್ತಿದ್ದಾರೆ. ಹಾಗಾದರೆ ಯಾಕೆ ತಡ? ನಮಗೆ ಈ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇರುತ್ತೆ. ಹಾಗಾಗಿ ವಿಜ್ಞಾನನೇ ನಮಗೆ ಈ ಸರ್ವಮಂಡಲ ಏನು ಅಂತ ತಿಳಿಸ್ಕೊಟ್ಟಿರುವಂತಹ ವಿಷಯದ ಬಗ್ಗೆ ಇವತ್ತು ನಮ್ಮ ಹಿರಿಯ ನಾಗರಿಕರು ಜಗ್ಲಿಕಟ್ಟೆಯಲ್ಲಿ ಮಾತನಾಡ್ತಿದ್ದಾರೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಸೌರಮಂಡಲದ ಬಗ್ಗೆ ತಿಳ್ಕೊಂಡು ಬರೋಣ. ಏನ್ ಬಿಸ್ಲೋ ಏನೋ ಇವತ್ತು. ಹಂಗು ಹಿಂಗು ಸೇರ್ಕೊಂಡೆ ನೋಡ್ರಿ ನಮ್ ಜಗ್ಲಿಕಟ್ಟೆಗೆ. ಇಲ್ಲಿ ಅಯ್ಯೋ ನಮ್ ಜಗ್ಲಿಕಟ್ಟೆ ಇನ್ನ ಖಾಲಿ ಐತೆ. ನಾನೇ ಲೇಟ್ ಅನ್ಕೊಂಡ್ರೆ ನಾನೇ ಮೊದಲು ಬಂದಿದ್ದಿ. ಪದ್ಮಕ್ಕ ಇಲ್ಲ, ಪುಟ್ಟಕ್ಕನೂ ಇಲ್ಲ. ಏನ್ ರಾಮಕ್ಕ, ಪುಟ್ಟಕ್ಕ ಇಲ್ಲ ಪದ್ಮಕ್ಕ ಇಲ್ಲ ಅಂತಿದ್ದೀರಾ? ಏನಾಯ್ತಕ್ಕ? ಬಂದ್ಯಾ ಪುಟ್ಟಕ್ಕ? ಬಾ ಬಾ. ನಾನ್ ಈ ಕಡೆ ತಿರ್ಕೊಂಡಿದ್ದೆ ಅಲ್ಲ, ನೀನ್ ಅದಕ್ಕೆ ನಾನ್ ಹಿಂದೆ ಬರೋದ್ ನಾನ್ ನೋಡ್ಲಿಲ್ಲ. ಯಾಕಕ್ಕ ಏನೋ ಹೇಳ್ತಿಲ್ಲ, ಕೇಳಿಸ್ಲಿಲ್ಲ ನನ್ಗೆ.
ಏನಿಲ್ಲ, ನಾನೇ ಕೊನೆ ಅನ್ಕೊಂಡೆ, ನೋಡಿದ್ರೆ ನಾನೇ ಮೊದ್ಲು ಬಂದ್ಬಿಟ್ಟಿದೀನಿ, ಅದಕ್ಕೆ ಅನ್ಕೊಂತ. ಓ ಪುಟ್ಟಕ್ಕ ರಾಮಕ್ಕ, ಏನು ಇಬ್ರು ಜಗ್ಲಿ ಕಟ್ಟೆಕ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಇವತ್ತು ಮಳೆ ಬರೋದ್ ಗ್ಯಾರಂಟಿ. ಸುಮ್ನಿರಕ್ಕ, ಯಾವಾಗ್ಲೂ ಬೇಗ ಎಂತದಿಲ್ಲ, ಟೈಮ್ ನೋಡ್ಕೊ ಪದ್ಮಕ್ಕ, ಟೈಮ್ ಆಗೈತೆ ನಮ್ ಜಗ್ಲಿ ಕಟ್ಟೆಗೆ. ನಿಜ ನಿಜ, ನಾನು ಉಸ ಪಸ ಪಸ ಉಸ ಅಂತ ಬೇಗ ಬೇಗ ಬಂದೆ. ಜಗ್ಲಿ ಕಟ್ಟೆಗೆ ಟೈಮ್ ಆಗ್ಬಿಟ್ಟೈತಿ ಇವತ್ತು. ನಾನೇ ಓದ್ತಾ ಇರೋದು ಲೇಟ್ ಅಲ್ಲಪ್ಪ ಅಂತ. ನಿಜ, ನೀನೇ ಲೇಟ್ ಆಗಿ ಬಂದೆ. ಹೌದು ರಾಮಕ್ಕ, ಇವತ್ತು ಜಗ್ಲಿ ಕಟ್ಟೆಗ ಏನ್ ಮಾತಾಡೋದು? ಮಾತಾಡೋದಿರ್ಲಿ, ಇಲ್ಲಿ ನಮ್ ರೇಡಿಯೋನೇ ಕಾಣಿಸ್ತಾ ಇಲ್ಲ. ಓ ಹೌದಲ್ಲ, ನೀವು ರೇಡಿಯೋ? ಅಯ್ಯೋ ತಂದಿದ್ದೀನಕ್ಕೋ, ತಂದಿದ್ದೀನಿ. ಜಗ್ಲಿ ಕಟ್ಟೆಗ ರೇಡಿಯೋ ಬಿಟ್ಟು ನಾನು ಬಂದಾನ ಬರ್ತೀನ? ಅದಕ್ಕೆ ನೋಡು, ನಿನ್ನ ಊರಲ್ಲೆಲ್ಲ ರೇಡಿಯೋ ಅಕ್ಕ ಅಂತ ಕರೀತಾರೆ, ರೇಡಿಯೋ ಪದ್ಮಕ್ಕ ಅಂತ. ಹೂನಕ್ಕ, ನನಗೆ ರೇಡಿಯೋ ಇಲ್ಲದೆ, ಟಿ ವಿ ಇಲ್ಲದೆ, ಪೇಪರ್ ಇಲ್ಲದೆ ನಾನು ತಿಂದಿದ್ದು ಅನ್ನನೇ ಜೀರ್ಣ ಆಗಲ್ಲ ನೋಡಕ್ಕ. ಕೆಲಸ ಅದೆಲ್ಲ ಇರ್ಬೇಕು ಬಿಟ್ಟು, ನಿನ್ನಿಂದ ನಾವು ಅಲ್ವೇ ನಿಂಗೆ ಕಲ್ತಿದ್ದು. ನೀನ್ ಇಲ್ಲಿಗೆ ಬರೋದ್ರಿಂದ ನಾವು ಬಂದು ನಾಲ್ಕು ವಿಚಾರ ತಿಳ್ಕೊಂತ ಇರೋದು. ಹೌದು, ಇವತ್ತು ರೇಡಿಯೋನಾಗ ಏನ್ ವಿಚಾರ ಹೇಳ್ತಾರೆ? ಇವತ್ತು ರೇಡಿಯೋದಾಗ ಒಳ್ಳೆ ಕಾರ್ಯಕ್ರಮನ ಪ್ರಸಾರ ಮಾಡ್ತಾವ್ರೆ. ಅದರಲ್ಲೂ ನಮಗೆಲ್ಲ ತುಂಬ ಕುತೂಹಲ ಆ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ. ನೋಡೋಣ, ಹೇಳ್ರಿ, ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ, ಯಾವ ವಿಷಯ ಇರಬಹುದು ಅಂತ. ನೀನು ಪುಟ್ಟಕ್ಕ ರಾಮಕ್ಕ? ಅಲ್ಲ ಪದ್ಮಕ್ಕ, ಯಾವ ವಿಚಾರ ಅಂತ ಹೇಳೋದು? ಮಾತಾಡ್ಬೇಕು, ಕೇಳಿಸ್ವ. ರೇಡಿಯೋನಾಗ ಎಷ್ಟೊಂದು ವಿಚಾರ ಮಾತಾಡ್ತಾರೆ, ನೀನ್ ನಮ್ಮನ್ನ ಹೆಂಗೆ ಹೇಳು ಅಂತ ಹೇಳ್ತೀಯ? ಆಕಾಶದ ಬಗ್ಗೆನಾ, ಭೂಮಿ ಬಗ್ಗೆನಾ, ಗಿಡಗಳ ಬಗ್ಗೆನಾ, ಪರಿಸರದ ಬಗ್ಗೆನಾ, ನೀರ್ ಬಗ್ಗೆನಾ ಅಂತ ಹೇಳೋದು ನಾವು. ನಾನು ಅದಕ್ಕೆ ಕ್ಲೂ ಕೊಡ್ತೀನಕ್ಕ. ನಾನು ನಿಮಗೆ ಒಂದು ಅದಕ್ಕೆ ಹತ್ರವಾಗುವಂಥ ಒಂದೆರಡು ವಿಷಯನ ಹೇಳ್ತೀನಿ. ಆವಾಗ ನೀವು ಕಂಡಿಡ್ದು ಬಿಡ್ಬೋದು ಯಾವ ವಿಷಯದ ಬಗ್ಗೆ ನಾನು ಹೇಳ್ತೀನಿ ಅಂತ. ಏನು ಮತ್ತೆ ತಡ ಯಾಕೆ? ಏನಂದರೆ, ಇದು ಬಂದ್ರೇ ಬೆಳಗ್ಗೆ ಎಲ್ಲರೂ ಎದ್ದೇಳೋದು. ಇದ್ರದ್ದು ಬೆಳಕಿಲ್ದೆ ಯಾರೂ ಎದ್ದೇಳಕ್ಕಿಲ್ಲ ಬೆಳಗ್ಗೆ. ಓ, ಸೂರ್ಯನ ಬಗ್ಗೆ? ಹ್ಞೂ ಕಣಕ್ಕ, ಇವತ್ತು ಕಾರ್ಯಕ್ರಮ ಬರ್ತಾ ಇರೋದು ಸೌರಮಂಡಲದ ಬಗ್ಗೆ. ಪದ್ಮಕ್ಕ, ಸೂರ್ಯನ್ಗೆ ಸೌರಮಂಡಲ ಅಂತಾರ ಅಕ್ಕ? ಹ್ಞೂ ಕಣಕ್ಕ, ಸೂರ್ಯನ್ಗೆ ಸೌರಮಂಡಲ ಅಂತಾರೆ. ಅಲ್ಲ ಪದ್ಮಕ್ಕ, ಸೂರ್ಯನ್ಗೆ ಸೌರಮಂಡಲ ಅನ್ನಲ್ಲ, ಇನ್ನೇನಂತಾರೆ ರಾಮಕ್ಕ? ನಂಗೂ ಇದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ನಾನು ಸೌರಮಂಡಲ ಅಂದ್ರಲ್ಲ, ಅದಕ್ಕೆ ಸೂರ್ಯನ ಬಗ್ಗೆನೇ ಇರ್ಬೋದು ಮಾತಾಡೋದು ಅನ್ಕೊಂಡೆ. ಅಲ್ಲ ಅಲ್ಲ, ಸುತ್ತ ತಿರುಗುವಂತ ಗ್ರಹಗಳಿದಾವಲ್ಲ, ಭೂಮಿ ಕೂಡ ಸೇರ್ಕೊಂಡು ಆ ಒಂದು ಇರೋ ಅಂತ ಗ್ರಹಗಳನ್ನೆಲ್ಲಾನು ಸೌರಮಂಡಲ ಅಂತಾರೆ. ಇದು ಸೋಲಾರ್ ಸಿಸ್ಟಮ್ ಅಂತಾರಕ್ಕ ಇಂಗ್ಲಿಷ್ನಾಗ. ಹಂಗಾದ್ರೆ ಭೂಮಿ ಎಲ್ಲ ಅವ್ರ ಸುತ್ತ ಸುತ್ತೋದು, ಅವು ಭೂಮಿ ಸುತ್ತ ಸುತ್ತುತ್ತವ? ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ, ಗ್ರಹಗಳು ಸೂರ್ಯನ ಸುತ್ತ ಸುತ್ತತ್ತೆ. ಎಲ್ಲಾರು ಹೀಗೆ ತಪ್ಪು ತಿಳ್ಕೊಂಡಿರೋದು. ಭೂಮಿ ಸೂರ್ಯನ ಸುತ್ತ ತಿರ್ಗತ್ತಾ, ಇಲ್ಲ ಸೂರ್ಯ ಭೂಮಿ ಸುತ್ತ ತಿರ್ಗತ್ತಾ ಅಂತ. ನಿಜವಾಗ್ಲು ಸೂರ್ಯ ಇರೋ ಕಡೆ ಇರ್ತಾನೆ, ಭೂಮಿ ಮತ್ತೆ ಬೇರೆ ಗ್ರಹಗಳೆಲ್ಲ ಸೂರ್ಯನ ಸುತ್ತ ಸುತ್ತಾ ಇರ್ತವೆ. ಎಲ್ಲಾ ಗ್ರಹಗಳಿಗೂ ಇಷ್ಟು ದಿನ ಅಂತ ಇರತ್ತೆ, ಇಷ್ಟಿಷ್ಟು ದಿನ ಅದು ಒಂದು ಸುತ್ತು ಬರತ್ತಂತೆ ಸೂರ್ಯನ ಸುತ್ತ. ಅದನ್ನೇ ಸೋಲಾರ್ ಸಿಸ್ಟಮ್ ಅಂತ ಕರೆಯೋದು ನಾವು. ಅಕ್ಕ, ಅದು ಹೆಂಗಕ್ಕ? ಹಂಗಾದ್ರೆ ನಾವು ಸುತ್ತಾ ಇರುತ್ತಾ, ನಮ್ಮ ಭೂಮಿ ಹಿಂಗೆ ಸುತ್ತಾ ಇರ್ತೀವೇನಕ್ಕ ನಾವು ಸೂರ್ಯನ ಸುತ್ತ? ಹೌದಮ್ಮ, ಹೌದಕ್ಕ. ಅದು ಭೂಮಿ ಸುತ್ತಾ ಇರತ್ತೆ, ಆದ್ರೆ ನಮಗ್ ಗೊತ್ತಾಗೋದಿಲ್ಲ ನಾವು ಸುತ್ತಾ ಇದೀರಿ ಅಂತ. ಆವಾಗೆ ಅದು ತಿರ್ಗೋವಾಗ ಏನೇನು ಕಾಲದಲ್ಲಿ ನಡಿಬೇಕು ಅವೆಲ್ಲ ನಡೀತಾ ಇರತ್ತೆ. ಅಯ್ಯಯ್ಯೋ ರಾಮಕ್ಕ, ನಾನು ಇಷ್ಟಿಸ್ತಿಂದ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಸೂರ್ಯನ ತುಂಬ ಚಿಕ್ಕದಲ್ಲ, ಆ ಚಿಕ್ಕದು ಅದೇನೇ ಭೂಮಿ ಸುತ್ತ ಬೆಳಕಾದಾಗ ಇಲ್ಲಿ ಬರ್ತಾನೆ, ಕತ್ಲಾದಾಗ ಹಂಗೆ ಹೋತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲಕ್ಕೋ. ನಾವು ಸೂರ್ಯನ ಸುತ್ತ ಸುತ್ತೀವಿ ಅಂದ್ರೆ ಅಲ್ಲಿಗೆ ಸೂರ್ಯನ ಎಷ್ಟು ದೊಡ್ಡದಿರ್ಬೋದಕ್ಕ? ಮತ್ತೆ ಇನ್ನೊಂದೇನು ಗೊತ್ತಾ, ಭೂಮಿ ಬಂದು ತನ್ನದೇ ಆದ ಒಂದು ಇದ್ರಲ್ಲಿ ಸುತ್ತಾ ಇರತ್ತಂತೆ. ಸುತ್ತಾ ಮತ್ತೆ ಸೂರ್ಯನ ಸುತ್ತ ನಿಧಾನಕ್ಕೆ ಆಗ್ತಾ ಇರೋವಾಗ ನಮ್ಗೆ ರಾತ್ರಿ ಹಗಲು ಆಗೋದು. ಅಂದ್ರೆ ಒಂದೇ ದಿವಸ ಸುತ್ತ ಸೂರ್ಯನ ಸುತ್ತ ಭೂಮಿ? ಇಲ್ಲ ಪದ್ಮಕ್ಕ, ನೋಡು, ಭೂಮಿ ಬಂದು
ಒಂದು ಆಕ್ಸಿಸ್ ನಲ್ಲಿ ರೊಟೇಟ್ ಆಗ್ತಾ ಇರತ್ತೆ. ಅದಷ್ಟಿಗದೆ ತನ್ನ ಸುತ್ತ ತಾನೇ ಸುತ್ತಾ ಇರತ್ತೆ. ಭೂಮಿ ಯಾವಾಗ ತನ್ನ ಸುತ್ತ ಸುತ್ತತ್ತೋ ಆವಾಗ ಅದು ರಾತ್ರಿ ಹಗಲು ಆಗತ್ತಂತೆ. ಮತ್ತೆ ಆತರ ಭೂಮಿ ಸುತ್ತಾ 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 ಸೂರ್ಯನ ಸುತ್ತ ನಿಧಾನಕ್ಕೆ 1 ವರ್ಷ ತಗೊಳತ್ತಂತೆ. ಓ, ಸೂರ್ಯನ ಒಂದ್ ಸುತ್ತಾಕಕ್ಕೆ 1 ವರ್ಷ ಬೇಕು ಭೂಮಿಗೆ. ಹೌದು ಪದ್ಮಕ್ಕ, 1 ವರ್ಷ ತಗೊಳತ್. ಇದ್ರಲ್ಲಿ ಇನ್ನ ಬೇರೆ ವಿಚಾರಗಳಿದಾವೆ ಬಿಡು, ನನ್ಗೂ ಗೊತ್ತಿಲ್ಲ. ಮನೇಲಿ ಮಕ್ಳು ಮೊಮ್ಮಕ್ಳು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರ. ಮೊಮ್ಮಕ್ಳು ನನ್ ಮಗನ್ನ ಕೇಳ್ತಾ ಇದ್ವು ಹೆಂಗಪ್ಪ ಅಂತ. ಆವಾಗ ಕೇಳಿದ್ದೆ ಅಷ್ಟೇ. ಇಲ್ಲ ಅಂದ್ರೆ ನಂಗೆಲ್ ಗೊತ್ತಾಗ್ತದೆ ಈ ಪದಗಳೆಲ್ಲ. ಅವ್ರು ಜೋರಾಗಿ ಓದ್ತಾ ಇರ್ತಾರೆ, ಆವಾಗ ಕೇಳಿಸ್ಕೊಂತಾ ಇರ್ತೀನಿ ಅಷ್ಟೇ. ಹಾಗಾದ್ರೆ ಈ ಕಾರ್ಯಕ್ರಮದಾಗ ಇನ್ನ ಚೆನ್ನಾಗಿರೋದು ಬರುತ್ತೇನೋ. ಕಣಕ, ಯಾಕೆಂದ್ರೆ ನೀನ್ ಇದೆಲ್ಲ ಹೇಳ ಅಕ್ಕ ಇವತ್ತು ಕಾರ್ಯಕ್ರಮದಲ್ಲಿ ಇದನ್ನ ತಿಳಿಸ್ಕೊಡ್ತಾರ ಇದ್ರ ಬಗ್ಗೆ? ಹ್ಞೂ ಕಣಕ್ಕ, ಅದಕ್ಕೆ ಅಲ್ಲ ನಾನು ರೇಡಿಯೋ ತಂದಿದ್ದು. ನೋಡು, ಸರ್ವಮಂಡಲ ಅಂದ್ರೇನೆ ನಾನು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇವಾಗ ರಾಮಕ್ಕನ್ ನಾನು ಕೇಳಿದ್ಮೇಲೆ ಗೊತ್ತಾಗಿದ್ದು. ನನ್ಗಂತೂ ರಾಮಕ್ಕನ ಹೇಳಿದ್ಮೇಲೆ ಇದು ಸೂರ್ಯನ ಸುತ್ತ ಭೂಮಿ ಸುತ್ತೋದು, ಬೇರೆ ಗ್ರಹಗಳೆಲ್ಲ ಅವಲ್ಲಕ್ಕ. ಇನ್ನು ಮಂಗಳ ಗ್ರಹ ಅಂತೆ, ಆಮೇಲೆ ಬುಧ ಗ್ರಹ, ಗುರು ಗ್ರಹ, ಅದೇನೇನೋ ಗ್ರಹಗಳು 9 ಗ್ರಹಗಳು ಅವಲ್ಲ, ಅವೆಲ್ಲನೂ ಸೂರ್ಯನ ಸುತ್ತಾನೆ ಅಂತೆ ಸುತ್ತೋದು. ನನಗಂತೂ ತುಂಬ ಕುತೂಹಲ ಆಯ್ತಕ್ಕ. ನಂಗೆ ಇವಾಗಲೇ ಯೋಚನೆ ಮಾಡ್ತಾ ಇದ್ದೀನಿ, ಹಂಗೆ ಕನ್ಸ್ಗೂ ಹೋಗ್ಬಿಟ್ಟಿದ್ದೀನಿ ನಾನು. ಸೂರ್ಯನ ಸುತ್ತ ಭೂಮಿ ಹೆಂಗೆ ಸುತ್ತಬೋದು? ಹಂಗಾರೆ 1 ವರ್ಷ ಬೇಕಾ ಸೂರ್ಯನ ಸುತ್ತಕ್ಕೆ? ಹಂಗಾರೆ ಎಷ್ಟು ಸಲ ಸುತ್ತಿರಬೇಕು ಭೂಮಿ ಸೂರ್ಯನ? ಇಷ್ಟು ಸಾವಿರಾರು ವರ್ಷಗಳಾಗಿದೆಯಲ್ಲ ಅಂತ ಏನೇನೋ ಕಲ್ಪನೆ ಬರ್ತೈತೆ ನನ್ಗಂತೂ ರಾಮಕ್ಕನ ಹೇಳದ್ಮೇಲೆ. ನಿಜಾನಕ್ಕ, ಭೂಮಿ ಮೇಲಿರೋ ನಮ್ಮಂತವ್ರಿಗೆ ಅವೆಲ್ಲ ದೊಡ್ಡದಾಗೆ ಕಾಣಿಸ್ತವೆ. ಆದ್ರೆ ಅದೇ ಕೆಲ್ಸವಾಗಿ ಅದನ್ನೇ ಓದ್ಕೊಂಡಿರೋ ಅಂತವ್ರಿಗೆ ಇದೆಲ್ಲ ತುಂಬಾ ಸಣ್ಣ ವಿಚಾರಗಳು. ನೀನ್ ಗ್ರಹಗಳು ಅಂದೆ ಅಲ್ವೇ, ಆ ಗ್ರಹಗಳ ಹೆಸರು ಕೂಡ ನಾನು ಜಾಸ್ತಿ ಸರಿ ಕೇಳ್ದೆ ಮನೆಯಲ್ಲಿ. ಆಗ್ಲೇ ಹೇಳ್ದೆ ಅಲ್ಲ, ಇದು ಮೊನ್ನೆ ಮಕ್ಳು ಮಾತಾಡ್ತಾ ಇದ್ರು. ಬುಧ ಗ್ರಹ, ಶುಕ್ರ ಗ್ರಹ, ಮತ್ತೆ ಭೂಮಿ, ಮಂಗಳ, ಗುರು ಮತ್ತೆ ಸ್ಯಾಟರ್ನ್ ಶನಿವಾರ ಅಂತಾರಂತೆ, ಮತ್ತೆ ಯುರಾನಸ್, ಮತ್ತೆ ನೆಪ್ಟ್ಯೂನು, ಪ್ಲೂಟೋ. ಇದು ಈ ಕೊನೆಯದು ಪ್ಲೂಟೋ ಅಂತಿದಲ್ಲ ತುಂಬಾ ಚಿಕ್ಕದಂತೆ. ಮತ್ತೆ ಈ ಮರ್ಕ್ಯುರಿ ಐತಲ್ಲ ಗ್ರಹ, ಅದು ಬಂದು ಸೂರ್ಯನ್ಗೆ ತುಂಬಾ ಹತ್ರದಲ್ಲಿರತ್ತಂತೆ. ನಿಜ ಅಲ್ಲ ಕಣಕ್ಕ, ಏನೇನೋ ಇದೆ. ಇವೆಲ್ಲ ಸುತ್ತೋದಕ್ಕೆ ಇವೆಲ್ಲ ಒಂದೇ ದಾರಿಲಿ ಸುತ್ತತ್ತಂತೆ. ಅಂದ್ರೆ ಆರ್ಬಿಟ್ ಅಂತಾರಲ್ಲ, ಸುತ್ತ ಸೂರ್ಯನ ಸುತ್ತ ಇದೇ ದಾರಿ ಮಾಡ್ಕೊಂಡಿರತ್ತೆ. ತನ್ನದೇ ಆದಂತ ವೇಗದಲ್ಲಿ ಒಂದೊಂದು ಗ್ರಹನು ಸೂರ್ಯನ ಸುತ್ತ ಸುತ್ತಾವಂತೆ. ಅಲ್ಲಕ್ಕ, ವಿಜ್ಞಾನ ಏನು ಮಾಡುತ್ತೆ? ವಿಜ್ಞಾನ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು ಅಂತ ಹೇಳ್ತೀವಿ. ವಿಜ್ಞಾನ ಈ ಥರ ಒಂದು ಹುಡುಕ್ ಕೊಟ್ಟಿದೆಯಲ್ಲ ನಮಗೆ, ಅದಕ್ಕೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬೇಕು ವಿಜ್ಞಾನಕ್ಕೆ. ಈ ಸೌರಮಂಡಲ, ಸೋಲಾರ್ ಸಿಸ್ಟಮ್ ಆಗ್ಲಿ, ಇಲ್ಲ ಆಕಾಶದಲ್ಲಿರೋ ಇವುಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ ಜನ್ಮ ಸಾಲದು. ಅಷ್ಟೆಲ್ಲ ಅವಂತಲ್ಲಿ ಮಾತಾಡೋದು ಅದ್ರ ಬಗ್ಗೆ. ನಿಜ ರಾಮಕ್ಕ, ನನ್ಗಿವೆಲ್ಲ ಕೇಳ್ತಾ ಇದ್ರೆ ಬೇಗ ಈ ಕಾರ್ಯಕ್ರಮ ಕೇಳ್ಬೇಕು ಅನ್ಸ್ತೈತೆ. ಇದು ಬರೋದು ಕೆಲವೇ ನಿಮಿಷ ಆದ್ರೂ ತುಂಬಾ ಚೆನ್ನಾಗಿರೋಂತ ಮಾಹಿತಿ ಕೊಡ್ತಾರಲ್ಲ ಪದ್ಮಕ್ಕ. ಹಾಕು ಕೇಳೋಣ. ನನಗೂ ಹಂಗೆ ಅನ್ಸ್ತ. ಮೊದ್ಲು ಈ ರೇಡಿಯೋ ಕಾರ್ಯಕ್ರಮನ ಹಾಕಕ್ಕ ನಾನು ಕೇಳಿಸ್ಕೊಂತೀನಿ. ನೀವೆಲ್ಲ ಹೇಳ್ತಿರೋದು ಎಷ್ಟೊಂದು ತಿಳ್ಕೊಂಡಿದ್ದೀರೇನೋ ಅನ್ಸ್ತಿದ್ ನನ್ಗೆ. ಹಾಕಕ್ಕ ಕೇಳೋಣ. ಆಯ್ತಾಯ್ತು, ಹಾಕ್ಬಿಡ್ತೀನಿ ರೀ. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತು ಅಂಕಲ್. ಮುಂದೆ ಹೋಗಿ. ಅಂಕಲ್ ಇದ್ರ ಬಗ್ಗೆ ನಂಗೆ ಸ್ವಲ್ಪ ತಿಳಿಸ್ಕೊಡಿ. ಒಂದೇ ನಿಮಿಷಮ್ಮ, ಬರ್ತೀನಿ. ಹಿಂಗೋಗಿ ಬಂದ್ಬಿಡ್ತೀನಿ. ನಾನು ಬರೋರ್ಗಿದೆಲ್ಲ ನೋಡ್ತಾರೆ. ಸರಿ ಅಣ್ಣ. ಆರ್ಯ, ಇದೇನಿದು? ಇದು ಮಂಗಲ ಗ್ರಹ ಮತ್ತೆ ಬುಧ ಗ್ರಹ. ಆರ್ಯ, ಇದೇನೆ ಇದು ಬಾಲ್ ತರ ಇದೆ, ಇದೇನೆ? 1 ನಿಮಿಷ ಇರೋ, ಅಂಕಲ್ ನನ್ಕಿಂತ ಚೆನ್ನಾಗಿ ಹೇಳ್ಕೊಡ್ತಾರೆ. ಕ್ಷಮಿಸಿ, ಹಂಗೆ ಬೇರೆ ಕೆಲಸ ಇದ್ದಿದ್ರಿಂದ ಹೋಗ್ಬೇಕಾಗಿ ಬಂತು. ಮಕ್ಕಳ, ನಿಮ್ಗೆ ಈ ಗ್ರಹಗಳ ಬಗ್ಗೆ ಏನಾದ್ರು ತಿಳಿದ್ಯಾ? ಅಂಕಲ್, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂಕಲ್. ಓಕೆ, ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಒಂದು ದೊಡ್ಡ ನಕ್ಷೆ. ಇದರಲ್ಲಿ ಚಿಕ್ಕದಾಗಿ ಗುಂಡಾಗಿರೋದೆಲ್ಲ ಗ್ರಹಗಳು. ಆಮೇಲೆ ಈ ಕಂಪ್ಲೀಟ್ ಸರ್ಕಲ್ ಇದೆಯಲ್ಲ, ಈ ಎಲ್ಲ ಗ್ರಹಗಳಿರೋದು ಅದೇನೆ ಸೌರಮಂಡಲ.
ಇಂಗ್ಲಿಷ್ನಲ್ಲಿ ಸೋಲಾರ್ ಸಿಸ್ಟಮ್ ಅಂತೀವಿ. ಈ ಕಂಪ್ಲೀಟ್ ಸೌರಮಂಡಲದಲ್ಲಿ ಒಟ್ಟು 9 ಗ್ರಹ ಇದೆ. ಎಷ್ಟು ಹೇಳಿ ಮಕ್ಕಳ? 9. ಈ ಫೋಟೋದಲ್ಲಿ ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಅದೇನೆ ಚಿಕ್ಕ ಗ್ರಹ. ಅದಕ್ಕೆ ಕೆಲವರು 8 ಗ್ರಹ ಇರೋದು ಅಂತಾರೆ, ಯಾಕಂದ್ರೆ ಇದು ಚಿಕ್ಕದು ಅಂತ. ಈಗ ನಾನು ನಿಮ್ಗೆ ಒಂದೊಂದಾಗಿ ಎಲ್ಲ ಗ್ರಹದ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಅದೇನು ಅಂತ ಹೇಳಿ? ಸೂರ್ಯ. ವೆರಿ ಗುಡ್ ಪುಟ್ಟ. ಈ ಎಲ್ಲ ಗ್ರಹಗಳಿಗೂ ಒಂದೊಂದು ಹೆಸರು ಕೊಟ್ಟಿದ್ದೀವಿ. ಅದರಲ್ಲಿ ಸೂರ್ಯನ ಹತ್ರ ಇರೋದು ಮರ್ಕ್ಯುರಿ, ಆಮೇಲೆ ವೆನಸ್, ಆಮೇಲೆ ಅರ್ತ್, ಜುಪಿಟರ್, ಮಾರ್ಸ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಮತ್ತು ಪ್ಲೂಟೋ. ಹೀಗೆ ಗ್ರಹಗಳಿವೆ. ಇದೆಲ್ಲ ಸುತ್ತುತ್ತಾ ಅಂಕಲ್? ಹೌದು. ಹಾಗಾದ್ರೆ ಭೂಮಿ ಸೂರ್ಯನ್ ಸುತ್ತುತ್ತಾ ಇಲ್ಲ ಸೂರ್ಯ ಭೂಮಿನ ಸುತ್ತುತ್ತಾ? ಭೂಮಿ ಸುತ್ತ ಸೂರ್ಯ ಸುತ್ತಲ್ಲಮ್ಮ, ಸೂರ್ಯನ ಸುತ್ತ ಭೂಮಿ ಸುತ್ತದು. ಅದೇ ರೀತಿ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತಾನೆ ಸುತ್ತೋದು. ಭೂಮಿ ತನ್ನ ಸುತ್ತಾನೆ ಸುತ್ತೋದಕ್ಕೆ 24 ಗಂಟೆ ತಗೊಳುತ್ತೆ, ಅಂದ್ರೆ 1 ದಿನ. ಹಾಗೆ ಸೂರ್ಯನ ಸುತ್ತ ಸುತ್ತೋದಕ್ಕೆ 365.25 ದಿನ ತಗೊಳುತ್ತೆ, ಅಂದ್ರೆ 1 ವರ್ಷ. ಹಾಗಾದ್ರೆ ಇದು ಎಷ್ಟು ವೇಗದಲ್ಲಿ ಓಡುತ್ತೆ? ಭೂಮಿ 35 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಈಗ ಉದಾಹರಣೆ ಕೊಡೋದಾದ್ರೆ, ನಮ್ ಗಾಡಿಗಳಿದೆಯಲ್ಲ, ಸ್ಕೂಟರ್ಗಳ, ಅದು ಒಂದೇ ಅಂತ ಅಲ್ಲ, ಎಲ್ಲ ವೆಹಿಕಲ್ಸ್ಗಳು ಗಂಟೆಗೆ 65 ಕಿಲೋಮೀಟರ್ ಓಡುತ್ತೆ. ಅದೇ ತರ ನಮ್ಮ ವೆಹಿಕಲ್ಸು ಸೆಕೆಂಡ್ಗೆ 30 ಕಿಲೋಮೀಟರ್ ಓಡಿದ್ರೆ, ಅದೇ ತರನೇ ನಮ್ಮ ವೆಹಿಕಲ್ಸ್ಗಳು ಭೂಮಿ ತರ ಸೆಕೆಂಡ್ಗೆ 30 ಕಿಲೋಮೀಟರ್ ತರ ಓಡಿದ್ರೆ 14 ನಿಮಿಷಕ್ಕೆ ಇಡೀ ಭೂಮಿನ ಸುತ್ತಬಹುದು. ಅಣ್ಣ, ಭೂಮಿ ಏನೋ ಸೂರ್ಯನ ಸುತ್ತ ಸುತ್ತೋದಕ್ಕೆ 365.25 ದಿನ ತಗೊಳುತ್ತೆ ಅನ್ನೋದಾದ್ರೆ, ಬೇರೆ ಗ್ರಹಗಳು ಹೇಗೆ? ಹಾ, ಅಲ್ಲಿಗೆ ಬಂದೆ. ಈ ಸೂರ್ಯನಿಗೆ ತುಂಬಾ ಹತ್ರ ಇರೋ ಗ್ರಹ ಯಾವುದು? ಮರ್ಕ್ಯುರಿ. ಕರೆಕ್ಟ್. ಮರ್ಕ್ಯುರಿ ಸೂರ್ಯನಿಗೆ ತುಂಬಾ ಹತ್ರ ಇದೆ. ಅಂದ್ರೆ ಯಾವ ಗ್ರಹ ಹತ್ರ ಇರುತ್ತೋ ಅದ್ರ ಸರ್ಕಲ್ ಕೂಡ ಚಿಕ್ಕದಿರುತ್ತೆ. ಗಾಡಿಗಳು ಮತ್ತು ಮಕ್ಕಳು ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರ ಒಂದು ಫುಲ್ ಸುತ್ತ ಹಾಕ್ತಾರೆ. ಅವರ ವೃತ್ತ ಕೂಡ ಚಿಕ್ಕದಿರುತ್ತೆ. ಇನ್ನು ಬೇರೆ ಬೇರೆ ವೃತ್ತ ದೊಡ್ಡದಾಗಿರುತ್ತೆ. ಆಗ ಸಮಯ ಕೂಡ ಜಾಸ್ತಿ ತಗೊಳುತ್ತೆ ಅಲ್ವಾ? ಹಾಗಾದ್ರೆ ಯಾವ ಯಾವ ಗ್ರಹ ಎಷ್ಟು ದಿನ ತಗೊಳುತ್ತೆ ಅಂಕಲ್? ಮರ್ಕ್ಯುರಿ 28 ದಿನ, ವಿನೀಸು 225 ದಿನ, ಮಾರ್ಸ್ 687 ದಿನ ತಗೊಳುತ್ತೆ. ತಿಳಿತಾ? ಗೊತ್ತಾಯ್ತು ಅಂಕಲ್. Uncle, your class is very good. But I have one doubt. ಏನಪ್ಪ ಅದು? ಹೇಳ. ನೀವು ಹೇಳಿದ್ರಲ್ಲ, ಭೂಮಿ ಸೂರ್ಯನ ಸುತ್ತೋದಕ್ಕೆ 365 ದಿನ .25 ಅಂತ. ಅದು ಹೇಗೆ? ತುಂಬಾ ಒಳ್ಳೆ ಪ್ರಶ್ನೆ. ಸಾಕಷ್ಟು ಜನಕ್ಕೆ ಈ ಪ್ರಶ್ನೆ ಬಂದೇ ಬರುತ್ತೆ. ದಿನಗಳು ಹೆಂಗ್ ಕಳೆಯುತ್ತೆ, ವರ್ಷಗಳು ಹೆಂಗ್ ಬರುತ್ತೆ ಅಂತ. ನಾನು ನಿಮ್ಗೆ ಹೇಳ್ದಂಗೆ ಭೂಮಿ ತನ್ನ ಸುತ್ತೋದಕ್ಕೆ 24 ಗಂಟೆ ತಗೊಳುತ್ತೆ, ಅಂದ್ರೆ 1 ದಿನ. ಭೂಮಿ ಸೂರ್ಯನ ಸುತ್ತೋದಕ್ಕೆ 365.25 ಅಂದ್ರೆ 1 ದಿನದಲ್ಲಿ 1/4 ಭಾಗ ಅಂತ. ಅದು 25 ಅಂತ ಹೇಳ್ಬಾರ್ದು, 25 ಅಂತ. ಅಂದ್ರೆ 1 ದಿನದಲ್ಲಿ 1/4 ಭಾಗ ಅಂತ, ಅಂದ್ರೆ 24 ಗಂಟೆಯಲ್ಲಿ 1/4 ಭಾಗ ಅಂತ ಅರ್ಥ. ಇಂತಹ 1/4 ಭಾಗ 4 ವರ್ಷ ಸೇರಿಸಿದ್ರೆ ಆಗ ಬರುವುದೇ ಲೀಪ್ ಇಯರ್. 1 ದಿನ ಆಗಿ ಅದನ್ನ ಪರಿವರ್ತನೆ ಮಾಡ್ತೀವಿ. ಅಂಕಲ್, ಭೂಮಿ ತನ್ನ ಸುತ್ತಿದ್ರೆ 1 ದಿನ ಅಂತ ಹೇಳಿದ್ರಿ, ಸೂರ್ಯನ್ ಸುತ್ತಿದ್ರೆ 1 ವರ್ಷ ಅಂತಾನು ಹೇಳಿದ್ರಿ. ಹಾಗಾದ್ರೆ ಹಗಲು ರಾತ್ರಿ ಆಗುತ್ತಲ್ಲ, ಅದೇಗೆ? ಹೇಗಾಗುತ್ತೆ ಅಂದ್ರೆ, ಅಂಕಲ್ ನನಗ್ ಗೊತ್ತು, ನಾನು ಹೇಳಲಾ? ನಿನ್ಗೆ ಗೊತ್ತಾ? ಹೆಂಗಂತ ಹೇಳು. ಹೇಗಂದ್ರೆ, ಸೂರ್ಯ ಹುಟ್ಟಿದ್ರೆ ಬೆಳಕು, ಸೂರ್ಯ ಮುಳುಗಿದ್ರೆ ಕತ್ಲೆ. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. Uncle, then how night and day will come? ಹೇಗಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ಗೋಳ,
ಇದ್ರ ಮುಂದೆ ಇರೋ ಲೈಟನ್ನೇ ಸೂರ್ಯ ಅನ್ಕೊಳ್ಳಿ. ಈಗ ಬೆಳಕು ಯಾವ ಕಡೆ ಬೀಳ್ತಾ ಇದೆಯೋ ಅಲ್ಲಿ ಹಗಲಿರುತ್ತೆ, ಇನ್ನು ಎಲ್ಲಿ ಬೆಳಕು ಬೀಳ್ತಾ ಇಲ್ವೋ ಆ ಕಡೆ ಕತ್ಲೆ ಅಂದ್ರೆ ರಾತ್ರಿ ಆಗಿರುತ್ತೆ. ಅಂಕಲ್, ಹಾಗಾದ್ರೆ ಭೂಮಿಯ ಯಾವ ಭಾಗ ಸೂರ್ಯನ ಕಡೆ ಮುಖ ಮಾಡಿದೆ ಅಲ್ಲಿ ಬೆಳಕಾಗಿರುತ್ತೆ, ಇನ್ನ ಅದ್ರ ಹಿಂಭಾಗ ಕತ್ಲಾಗಿರುತ್ತೆ ಅಲ್ವಾ ಅಂಕಲ್? ವೆರಿ ಗುಡ್ ಪುಟಿ, ನೀನು ತುಂಬಾನೇ ಚುರುಕಿದೀಯ, ನಿನಗೆ ಎಲ್ಲಾನು ತಿಳಿತು. ಅಂಕಲ್ ನೀವು ಹಗಲು ರಾತ್ರಿಗಳ ಬಗ್ಗೆ ಅದೇ ಡೇ ಆ್ಯಂಡ್ ನೈಟ್ ಬಗ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಮತ್ತು ನೀವು ಇವಾಗ ಹೇಳಿದ್ರಲ್ಲ 365 days 0.25 days ಅಂತ, ಇದೇನು 25 days ಅಂದರೆ? ಅದು 25 ಅಂತ ಹೇಳ್ಬಾರ್ದು, 25 ಅಂತ ಅಂದರೆ ಒಂದು ದಿನದಲ್ಲಿ ಕಾಲ್ ಭಾಗ ಅಂತ, ಅಂದ್ರೆ 24 ಗಂಟೆಯಲ್ಲಿ ಕಾಲ್ ಭಾಗ ಅಂತ ಅರ್ಥ. ಈ 25 ದಿನ ನಮ್ಮ ವರ್ಷದಲ್ಲಿಲ್ಲ, ಇದು ನಿಮ್ಗೆ ಗೊಂದಲ ಅಲ್ವಾ ಅಂಕಲ್? ಈ 365 ದಿನ ಇದೆಯಲ್ಲ ವರ್ಷದಲ್ಲಿ, ಇದರ ಕಾಲ್ ಭಾಗ ಅಂದ್ರೆ ಇನ್ ಮುಕ್ಕಾಲ್ ಭಾಗನ ನಾವು ಬಿಡಕ್ಕಾಗಲ್ಲ. ಇದನ್ನ ನಾವು ಲೆಕ್ಕಕ್ಕೆ ತಗೊಂತೀವಿ, ಅಲ್ದೆ ಇದನ್ನ ಲೆಕ್ಕ ಹಾಕೋ ಸಲುವಾಗಿ ನಾವು ಒಂದಿನ ಸೇರ್ತೀವಿ. ಆ ಒಂದ್ ದಿವಸ ಯಾಕೆ ಸೇರ್ತೀವಿ ಅಂದ್ರೆ ಪ್ರತಿ ವರ್ಷ ನಾವು 365.25 ಅಂದ್ರೆ ಒಂದು ದಿನದಲ್ಲಿ ಕಾಲ್ ಭಾಗ ಅಂತ. ಅದು 25 ಅಂತ ಹೇಳ್ಬಾರ್ದು, 25 ಅಂತ ಅಂದ್ರೆ ಒಂದು ದಿನದಲ್ಲಿ ಕಾಲ್ ಭಾಗ ಅಂತ, ಅಂದ್ರೆ 24 ಗಂಟೆಯಲ್ಲಿ ಕಾಲ್ ಭಾಗ ಅಂತ ಅರ್ಥ. ಇಂತಹ ಕಾಲ್ ಭಾಗ 4 ವರ್ಷ ಸೇರಿಸಿದ್ರೆ ಆಗ ಬರುವುದೇ ಲೀಪ್ ಇಯರ್. ಒಂದು ದಿನ ಆಗಿ ಅದನ್ನ ಪರಿವರ್ತನೆ ಮಾಡ್ತೀವಿ. ಈ ಒಂದಿನ ಹೆಚ್ಚಾಗಿದ್ಯಲ್ಲ ಅಂಕಲ್, ಇದು ಯಾವ ತಿಂಗಳಲ್ಲಿ ಒಂದಿನ ಹೆಚ್ಚಾಗುತ್ತೆ? ಇದನ್ನ ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿ ತಿಂಗಳಲ್ಲಿ ಸೇರಿಸ್ತೀವಿ. ಆಗ 28 ದಿನ ಇರೋದು 29 ದಿನ ಆಗತ್ತೆ. ಅಂಕಲ್, ಇನ್ನ ಈ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬರುತ್ತಲ್ಲ, ಇದೇಗೆ? ಅದಕ್ಕೂ ಮುಂಚೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳಿ ಅಂಕಲ್? ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಲ್ಲ, ಹಾಗಂದ್ರೆ ಅದು ಯಾವ ಆಕಾರದ? ಅಲ್ಲ ಎಷ್ಟು ಚೆನ್ನಾಗಿತ್ತು ಈ ರೇಡಿಯೋ ಕಾರ್ಯಕ್ರಮ ಅಕ್ಕ. ಮಕ್ಕಳನ್ನ ಕರ್ಕೊಂಡೋಗಿ ಆ ತಾರಾಲಯದಾಗ ಎಷ್ಟು ಚೆನ್ನಾಗಿ ಆಕಾಶದ ಬಗ್ಗೆ, ಈ ಸೌರಮಂಡಲದ ಬಗ್ಗೆ ಎಷ್ಟು ಚೆನ್ನಾಗಿ ವಿಜ್ಞಾನದಾಗ ಹೇಳ್ಕೊಟ್ರಕ್ಕ. ಅಲ್ವಾ ಪದ್ಮಕ್ಕ, ನಾವು ಇದಕ್ಕಿಂತ ಮುಂಚೆನೆ ಅನ್ಕೊಂಡ್ರಲ್ವಾ ಕೆಲವು ವಿಚಾರಗಳು ಇವ್ರು ಹೇಳಿರೋದ್ರ ಬಗ್ಗೆನು. ಭೂಮಿ ಸೂರ್ಯನ ಸುತ್ತಕ್ಕೆ 365 ದಿನ ತಗೊಳತ್ತೆ ಅಂತ ನಮಗ್ ಗೊತ್ತು, ಆದ್ರೆ ನೋಡ್ರಿ ಅವ್ರ ಲೆಕ್ಕಾಚಾರದಲ್ಲಿ 365.25 ದಿನ ಅಂತ ಐತೆ. ಎಷ್ಟು ಲೆಕ್ಕಾಚಾರ ಐತಲ್ವೇ? ಅವೆಲ್ಲ ತಿಳ್ಕೊಬೇಕು ಅಂದ್ರೆ ವಿಜ್ಞಾನ ಇನ್ನ ಸಾಕಷ್ಟು ಸಾಕಷ್ಟು ತಿಳಿದಿರ್ಬೇಕು ನಮ್ಗೂ. ಹಾಗೆ ಕೂಡ ನೋಡು, ಭೂಮಿ ಅಷ್ಟು ವೇಗವಾಗಿ ಹೋಗುತ್ತಂತೆ, 35 ಕಿಲೋಮೀಟರ್ ಏನೋ ಅಂದ್ರಲ್ವೇ ಅದ್ರಲ್ಲಿ. ಕಣಕ್ಕ, ಮರ್ಕ್ಯುರಿ ಸೂರ್ಯನ್ಗೆ ತುಂಬಾ ಹತ್ತಿರದಾಗಿರುತ್ತೆ, ಅದು ತಿರುಗುವಂತ ಆ ದಾರಿ ಬರೀ 25 ದಿನಕ್ಕೆ ಸೂರ್ಯನ ಸುತ್ತ ಬರುತ್ತಂತೆ. ಆದ್ರೆ ವೀನಸ್ 225 ದಿನ ತಗೊಳತ್ತೆ, ಮಾರ್ಸ್ 687 ದಿನ ತಗೊಳತ್ತೆ. ನೋಡಿದ್ಯಾ, ಒಂದೊಂದು ಗ್ರಹ ಒಂದೊಂದು ದಿನ, ಇಷ್ಟಿಷ್ಟು ದಿನ ಅಂತ ತಗೊಳತ್ತೆ. ನಿಜ ಕಣ, ಅವಕ್ಕೆ ಆದಂತ ಒಂದು ವೇಗ. ನೋಡುದ, ನಾವ್ ಅನ್ಕೊಂಡಿದ್ರಿ ಹೇಗೆ ಹಗಲು ರಾತ್ರಿ ಆಗೋದು ಅನ್ನೋದನ್ನು ಆತ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ಟ. ನಿಜಾನಕೋ, ನಮ್ಮನೇಲಿರೋ ಮಕ್ಕಳನ್ನು ಕೂಡ ತಾರಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು, ಅವರು ನೋಡ್ದಂಗಿರತ್ತೆ. ಕಣಕ್ಕ, ನೀನ್ ಹೇಳೋದು ನಿಜ. ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರೆ, ನಮ್ಮ ಥರ ಇವಾಗ ಏನೇನೋ ಕೇಳಿದ್ವಲ್ಲ ಪ್ರಶ್ನೆಗಳು, ಭೂಮಿ ಸೂರ್ಯನ ಸುತ್ತುತ್ತಾ, ಸೂರ್ಯ ಭೂಮಿಗೆ ಸುತ್ತುತ್ತಾ ಅಂತ, ಆ ಥರದ್ದೆಲ್ಲ ತಿಳ್ಕೊಂಡ್ರೆ ಮುಂದಕ್ಕೆ ಮಕ್ಕಳಿಗೂ ಸಹ ಓದೋದ್ರಾಗ ಸಹಾಯ ಆಗುತ್ತೆ ಅನ್ಸುತ್ತೆ. ಕಣಕ್ಕ, ಅದು ನೋಡಿದ್ರೆ ಸಾಕು ಸಹಾಯ ಆಗೋದು ಅನ್ಸುತ್ತೇನೋ, ಹಾಗೆ ಆಗುತ್ತೆ. ನಾವು ಇದೇ ತರ ಬರೋ ವಾರ ಬರುವಂತಹ ಕಾರ್ಯಕ್ರಮನ ಕೂಡ ಕೇಳಿಸ್ಕೋಬೇಕು. ಸೂರ್ಯಗ್ರಹಣದ ಬಗ್ಗೆ ಹೇಳ್ತಾರಂತಲ್ವಾ, ಬರೋ ವಾರನು ಮಿಸ್ ಮಾಡ್ದಿರ ಬರುವ. ಕಣಕ್ಕ, ನೀನು ಹೇಳ್ದಂಗೆ ಸೂರ್ಯಗ್ರಹಣ ಬಗ್ಗೆ ಮನೆಗೂ ಹೇಳ್ತಾ ಇದ್ಲು ನಮ್ಮ ಸೊಸೆಮ್ಮನು. ಸೂರ್ಯಗ್ರಹಣ ಬರ್ತೈತೆ ಬರೋ ವಾರ, ಹಂಗೆ ಹಿಂಗೆ ಅಂತ. ಮುಂದಿನ ಕಾರ್ಯಕ್ರಮದಾಗ ನಾವು ಸೂರ್ಯಗ್ರಹಣದ ಬಗ್ಗೆ, ಚಂದ್ರಗ್ರಹಣದ ಬಗ್ಗೆ ಎಲ್ಲ ತಿಳ್ಕೊಳೋಣ ಕಣಕ್ಕೋ. ಇವಾಗ ಟೈಮ್ ಆಯ್ತು. ಟೈಮ್ ಆಯ್ತು, ನಾನು ಹೋಗ್ತೀನಿ. ರಾಮಕ್ಕ, ಒಂದು ಕೆಲಸ ಮಾಡು, ರೇಡಿಯೋನ ನಿಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಡು.
ಇವತ್ತು ನಾನು ಸ್ವಲ್ಪ ತೋಟದ ಕಡೆ ಹೋಗ್ಬೇಕು, ತೋಟಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀನಿ. ಅಯ್ಯೋ ಇರಕ್ಕೋ ಇನ್ನೊಸಿ ಇವತ್ತು ಏನ್ ಇಷ್ಟ ಬೇಗ ಹೋಯ್ತೀನಿ ಅಂತ ನಮ್ಗೇನು ಕೆಲ್ಸನೇ ಇಲ್ಲ ಕಣಕ್ಕ, ಬೇಸರ ಐತೈತಿ, ಇರಕ್ಕೋ ಹೋಗಿಲ್ಲಂತೆ. ಒಂದು ಕೆಲಸ ಮಾಡು ಪುಟ್ಟಕ್ಕ, ನೀನು ರಾಮಕ್ಕನ ಜೊತೆ ಕುತ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಜಗಲಿ ಕಟ್ಟೆಗ ಮಾತಾಡ್ಕೊಂಡು ವಿಷಯಗಳನ್ನ ತಿಳ್ಕೊಂಡು ಹೋಗು, ನಾನು ಓದ್ತೀನಿ. ಬರ್ಲಾ? ಬೇಡ, ಏನ್ ನಾವಿದ್ರೆ ಮಾತಾಡೋದು, ನೀನು ಇದ್ರೆ ಚೆನ್ನಾಗ್ ಕಣಕ್ಕ. ಪುಟ್ಟಕ್ಕ ಪದ್ಮಕ್ಕನ ಜೊತೆ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲ್ಸ ಮಾಡ್ಬಿಟ್ಟು ಮನೆಗ್ ಹೋಗ್ಲಿ ಅಂತ ಹೇಳ್ತಾ ಇದ್ದೆ. ನಡೀರಿ ಮಾಡ್ಕೊಡ್ತೀನಿ ತೋಟದಲ್ಲಿ. ಕೇಳುಗರೆ ಕೇಳಿದ್ರಲ್ಲ, ಜಗಲಿಕಟ್ಟೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಈ ಒಂದು ಸೋಲಾರ್ ಸಿಸ್ಟಮ್ ಅಥವಾ ಸೌರಮಂಡಲ ಅಂತ ಏನು ಕರಿತೀರಿ ಆ ಒಂದು ವಿಷಯದ ಬಗ್ಗೆ ಇವತ್ತು ಜಗಲಿಕಟ್ಟೆಯಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಿದ್ರು. ಖಂಡಿತ ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ವಿಷಯಗಳನ್ನ ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡಿರ್ತಾರೆ. ಅದರಲ್ಲೂ ವಿಜ್ಞಾನ ಅಂತೂ ಸೌರಮಂಡಲದಲ್ಲಿ ತುಂಬಾ ಮುಖ್ಯವಾದ ಪಾತ್ರನ ವಹಿಸಿದೆ ಅಂತ ನಮಗೆ ಕಾರ್ಯಕ್ರಮದ ಮೂಲಕ ಗೊತ್ತಾಗಿದೆ. ಖಂಡಿತ ಈ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ radioactive90.4 msz@gmail.com. ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.